ಓಕೆ ರೀ ಮೇಡಮ್. ಇಲ್ಲಿ ಬಂದಾಗ ನಿಮ್ಗೆ ಏನು ಅನಿಸ್ತಿತ್ತು ಗಾಡಿ ಫಸ್ಟ್ ಡೇ ಬಂದಾಗ? ಗಾಡಿ ಅಂದ್ರೆ ಒಂದು ಕನಸು ಆಗ್ಬಿಟ್ಟಿರ್ತೈತಿ, ಬರ್ತೈತೋ ಇಲ್ಲ ಸೈಕಲ್ಲು ಬಂದಿಲ್ಲ ಹೆಂಗೆ ಬರ್ತದೆ ಇದು ಗಾಡಿ ಅಂತ ಅನ್ಕೊಂಬಿಟ್ಟಿರ್ತೀರಿ, ಹೌದಾ? ಆಮೇಲೆ ಟೀಚರ್ಗೆ ನೋಡಿ ಗಾಡಿ ನೋಡಿ ಇಲ್ಲಿ ಕಲಿಯಕ್ಕೆ ಶುರು ಮಾಡಕತ್ತಾಗಿಂದ ಅವಾಗ ನಿಮ್ಗೆ ಏನು ಅನ್ಸಾಕತ್ತು? ಬರ್ತಾ ನಿಮ್ಗೆ ಸ್ಟಾರ್ಟಿಂಗ್ ಬಂದಾಗ ಇದೇನಪ್ಪ ಸೈಕಲ್ ಮಾಡಿಲ್ಲ, ನನಗೇನು ಸ್ಟೇರಿಂಗು ಹಿಡಿಯಾಕ ಗೊತ್ತಿಲ್ಲ, ನಾನು ಕಲಿತೇನೋ ಇಲ್ಲೋ ಅಂತ ತುಂಬಾ ಅನಿಸ್ಬಿಟ್ಟಿತ್ತು. ಕೂಡ್ಲಿಕ್ಕೂ ಬರ್ತೀರಿ ಹಿಂಗಿಲ್ಲ ಅವಾಗ ಗಾಡಿ ಮೇಲೆ? ಹಾಂ, ಹೆಂಗೆ ಕಲಿತೀನಪ್ಪ, ನಾ ಕಲಿತೀನೋ ಇಲ್ಲೋ ಕಲಿತು ಅನಿಸ್ಬಿಟ್ಟಿತ್ತು. ಬರೇ ಬೈಸ್ಕೋತಿದ್ರಿ ನನ್ನ ಬಟ್ ಬರ್ತಾ ಒಂದು ವಾರ ಆದ ತಕ್ಷಣ ನಂಗೆ 7-8 ದಿನ ಆದ ಕೂಡ ಕಲಿಬೋದು ದಿನ ಕಾನ್ಫಿಡೆನ್ಸ್ ಇಲ್ಲ, ನಾ ಕಲಿತೀನಿ ಹೆಚ್ಚಾಕೋಂತ ಹೋಯ್ತು. ಕಲಿಬೋದು ಅಂತ ಸಾಧ್ಯ ಐತಿ, ನಾ ಕಲಿತೀನಿ ಕಲಿತೆ ಎಲ್ಲಾರಂಗ 4 ಜನರಂಗ ನಾನು ಗಾಡಿ ಮೇಲೆ ಅಡ್ಡಾಡ್ತೀನಿ. ನಾನು ಹೋಗ್ಬೋದು ಗಾಡಿ ಒಳಗೆ ಅಡ್ಡಾಡ್ಬೋದು. ಇನ್ಮೇಲೆ ನಂಗೆ ತಾಪತ್ರೆ ಇರ ತುಂಬಾ ಒಳ್ಳೆ ಟೀಚರ್ ಇದ್ದಾರೆ. ಬೆಳೆಸಿದ್ರ ಟೀಚರ್? ಒಟ್ಟ ಬೆಳೆಸ್ಲಿಲ್ಲ, ಏನು ಇಲ್ಲ. ಒಂದಿನನೂ ಬಿದ್ದಿಲ್ಲ ನೀವು? ಒಂದಿನೂ ಬಿದ್ದಿಲ್ಲ ಮೇಡಮ್. ನಾ ಒಂದು ಚಿಕ್ಕ ಗಾಯನು ಏನು ಇಲ್ಲ ಮೇಡಮ್. ಸಿಂಪಲ್ ಕಲ್ಸ್ಯಾರ, ಬಾರಿ ಸಿಂಪಲ್ ಈಸಿ ಮೆಥಡ್ ಒಳಗ. ಈಸಿ ಮೆಥಡ್ ಮೇಡಮ್, ತುಂಬಾ ಈಸಿ ಮೆಥಡ್. ಇಂಥ ಮೆಥಡ್ ಎಲ್ಲೂ ಸಿಗುತ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ತುಂಬಾ ಈಸಿ ಮೆಥಡ್ ಒಳಗ ನಾ ಆರಾಮಾಗಿ ಕಲ್ತೇನೆ. ನಂಗೆ ಏನಿಲ್ಲ, ಪೇಷನ್ಸ್ ಸಮಾಧಾನದಿಂದ ಮಾಡ್ಬೇಕಷ್ಟ. ಇಲ್ಲ ಮೇಡಮ್, ನಂಗೆ ಏನು ಟಫ್ ಆಗಿಲ್ಲ, ಆರಾಮ ಟಫ್ ಆಗಿಲ್ಲ ನಿಮ್ಗೆ? ಟೀಚರ್ ತುಂಬಾ ಒಳ್ಳೆ ಟೀಚರ್ ಇದ್ದಾರೆ, ಮಸ್ತ್ ಚೆನ್ನಾಗಿ ನಂಗೆ ಟೀಚಿಂಗ್ ಕೊಟ್ಟಿದ್ದಾರೆ. ಓಕೆ, ಟೀಚರ್ಗೆ ತುಂಬಾ ಧನ್ಯವಾದಗಳನ್ನ. ಅಯ್ಯೋ ಅದೇ ಏನಿಲ್ಲ, ಫೀಸ್ ಕೊಟ್ಟಿರ್ತೀರಿ ಅದೇ ಕೆಲ್ಸಕ್ಕೆ, ಆ ವಿದ್ಯೆ ಬರಲ್ಲ ಅಂತಲೇ ಬರ್ತೀರಿ ನೀವು. ಮತ್ತು ಅದನ್ನು ನಾವು ಹೇಳ್ಕೊಡೋದು ನಮ್ಮ ಧರ್ಮ ಆಗಿರ್ತದೆ, ಹೌದು. ನನಗೆ ಎಷ್ಟು ಪೇಷನ್ಸ್ ಇರ್ತದಲ್ಲ ಅದಕ್ಕಿಂತ ಹೆಚ್ಚಿನ ಪೇಷನ್ಸ್ ನಿಮ್ಮಲ್ಲಿರ್ಬೇಕು, ಅವಾಗ ನಿಮಗೆ ಚಲೋ ಬರ್ತದೆ. ಅದೇ ನೀವು ಟೀಚರ್ ಹೇಳಿದ ನೀವು ಏನಾರೇ ಮಾಡ್ಲಿಕ್ಕೆ ಹೋದ್ರೆ ಅದು ಜೋರ್ ತಿರ್ಗಿಸ್ಬೇಡ, ಜಕ್ಕೊಂಡು ಹೋಗ್ಬಿಡ್ತದೆ. ಬೀಳೋದು, ಏಳೋದು, ಕೈ ಕಾಲು ಮುರ್ಕೊಳ್ಳೋದು. ಹೇಳಕ್ ಬರ್ತಿಲ್ಲ ಅಂತದ್ರಲ್ಲಿ ನಾ ಇಷ್ಟೆಲ್ಲ ಮಾಡ್ತೀನಿ ಅಂದ್ರೆ ಮತ್ತೆ ನಾ ಟೀಚರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ಓಕೆ, ನಿಜವಾಗ್ಲೂ ನಂಗೆ ಸೈಕಲ್ ಕೂಡ ಬರಲಿಲ್ಲ. ಮತ್ತೆ ಸೈಕಲ್ ಬರಲಿಲ್ಲ ಅಂದ್ರೆ ಗಾಡಿನ ಬರೋದಿಲ್ಲ ಅಂತಾರಲ್ಲ ಎಲ್ಲರೂ. ಆದ್ರೆ ನಮ್ಮ ಮೇಡಮ್ ನನ್ನ ಕಡೆ ಕಲಿಯೋರು 100ಕ್ಕೆ 90% ಜನ ಸೈಕಲ್ ಬರ್ಲಾರ್ದವ್ರೆ ಬರ್ತಾರೆ.